ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಆಜಿಮ್ನ ಜಗ್ಮುರ್ಜಿಗಿರ್ವಾಹೋ ಅಶ್ವಾಃ ನಯಂ ಜರಂತಿ ಶರದೋ ನ ಮಾಸಾ ನದ್ಯಾವ ಇಂದ್ರಮವಕರ್ಷಯಂತಿ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 226ನೇಯ ಶ್ರೀಮಾನ್ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ, ಇದೆಲ್ಲದನ್ನು ಕೂಡ ನಾವು ಈಗಾಗಲೇ ನೋಡಿ ಮುಗಿಸಿದ್ದೀವಿ. ಆ ಬೃಹತಿ ಮಂತ್ರಕ್ಕೆ ಮೂಲವಾದಂಥ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಹೇಳ್ತಾರೆ, ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಮತ್ತು ಸಂಪಾದಿತವಾದ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಇದೆಲ್ಲದರ ಬಳಿಕ ನಾನು ಈ ಮಂತ್ರಕ್ಕೆ ಮಾಡಿಕೊಂಡಿರುವಂಥ ಅರ್ಥವನ್ನು ಕೂಡ ಹೇಳಿದ್ದೆ. ಇಷ್ಟು ಹೇಳಿದ ಮೇಲೂ ಕೂಡ ಆ ಮೂಲ ಶ್ರೀಮಾನ್ ಅನ್ನುವ ನಾಮಕ್ಕೂ ಇಲ್ಲಿರುವ ಈ ಬೃಹತಿ ಮಂತ್ರಕ್ಕೂ ಒಂದು ರೀತಿಯಾದ ಮತ್ತು ಎರಡು ರೀತಿಯಾದಂಥ ಸಂಬಂಧವನ್ನು ನಾನಲ್ಲಿ ಹೇಳಿದ್ದೆ. ಒಟ್ಟು ಸ್ಪಷ್ಟವಾಗಿ 3 ರೀತಿಯಾಗಿ ಸಂಬಂಧವನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಕಾಣಿಸ್ತದೆ ನಮಗೆ. ಅದಕ್ಕಾಗಿ ಆ 3 ಅರ್ಥಗಳನ್ನು ಹೇಳ್ತೇನೆ. ಅದಕ್ಕಿರುವಂಥ ಪ್ರಮಾಣಗಳನ್ನು ಕೂಡ ಸ್ಪಷ್ಟವಾದ ರೀತಿಯಲ್ಲಿ ಹಿಂದೆ ತೋರಿಸ್ಲಿಕ್ಕಾಗಿರಲಿಲ್ಲ. ಅದೆಲ್ಲವನ್ನು ತೋರಿಸ್ತಾ ಈಗಿನ ಈ ಶ್ರವಣವನ್ನು ನೀವೆಲ್ಲರೂ ಕೂಡ ಮಾಡೋಣ. ಶ್ರೀಮಾನ್ ಅಂದರೆ ಸೊಬಗುಳ್ಳವನು, ಅದ್ಭುತವಾದ ಸೊಬಗುಳ್ಳವನು ಅಂತನ್ನೋದನ್ನು ನೋಡೇ ಇದ್ದೀವಿ. ಶ್ರೀ ಅಂದರೆ ಕಾಂತಿ. ಅದಕ್ಕೆ ಸಂಬಂಧಪಟ್ಟ ಉಲ್ಲೇಖಗಳು ಎಲ್ಲಿವೆ ಅನ್ನೋದನ್ನು ಕೂಡ ನೋಡ್ಬೇಕು ನಾವು. ಮತ್ತೆ ಆ ಶ್ರೀಮಾನ್ ಎಂಬ ಶ್ರೀ ಅನ್ನೋ ನಾಮಕ್ಕೆ ಮತ್ತೇನು ಅರ್ಥಗಳಿವೆ ಅಂತನ್ನೋದನ್ನು ನೋಡ್ಬೇಕು. ಒಂದು ಸ್ವರೂಪ ಸೌಂದರ್ಯ ಅಂತ ಅರ್ಥ, ಇನ್ನೊಂದು ವೇದಾದಿ ಶಾಸ್ತ್ರಗಳು ಅಂತ ಅರ್ಥ, ಮತ್ತೊಂದು ಇಂದ್ರಿಯಗಳು ಅಂತ ಅರ್ಥ. ಈ 3 ಅರ್ಥದಲ್ಲಿ ಕೂಡ ಭಗವಂತನಿಗೆ ಶ್ರೀಮಾನ್ ಅನ್ನುವ ನಾಮ ಒಪ್ತದೆ. ಮತ್ತೆ ಆ 3 ಅರ್ಥಗಳನ್ನು ಹೇಳಲಿಕ್ಕೂ ಕೂಡ ಈ ಬೃಹತಿ ಮಂತ್ರದಲ್ಲಿ ಅವಕಾಶ ಇದೆ. ಒಟ್ಟು ಇಷ್ಟು ಸಂಗತಿಗಳನ್ನು ನಾವು ನೋಡಬೇಕಾಗಿದೆ. ಆ ಬೃಹತಿ ಮಂತ್ರ ಏನಿದೆ, ಗಿರ್ವಾಹ ಅಂತ ಅಲ್ಲೊಂದು ಶಬ್ದ ಇದೆ. ಆಜಿಮ್ನ ಜಗ್ಮುರ್ ಗಿರ್ವಾಹೋ ಅಶ್ವಾಹ ಅಂತ. ಅಲ್ಲಿ ಆ ಗಿರ್ವಾಹ ಅನ್ನೋ ಶಬ್ದವೂ ಕೂಡ ಋಗ್ವೇದದಲ್ಲಿ ಮತ್ತೂ 1-2 ಕಡೆ ಬಂದಿದೆ. ಮತ್ತೆ ಋಗ್ಭಾಷ್ಯದಲ್ಲಿ ಆಚಾರ್ಯರು ಅದನ್ನು ವ್ಯಾಖ್ಯಾನಿಸಿದ್ದಾರೆ ಕೂಡ. ಅದೊಂದನ್ನು ಮೊನ್ನೆ ನೋಡ್ಲಿಕ್ಕಾಗಿರ್ಲಿಲ್ಲ, ಅದನ್ನು ಈಗ ನೋಡಬೇಕು. ಸ್ತೋತ್ರಂ ರಾಧಾನಾಂಪತೆ ಗಿರ್ವಾಹೋ ವೀರ ಯಸ್ಯತೆ ವಿಭೂತಿರಸ್ತು ಸುಮೃತ ಅಂತ ಮೂಲ ಮಂತ್ರ. ಋಗ್ವೇದದಲ್ಲಿ 1ನೇ ಅಷ್ಟಕದ 2ನೇ ಅಧ್ಯಾಯದ 28ನೇ ವರ್ಗ, ಅಲ್ಲಿ 5ನೇ ಮಂತ್ರ. ಮಂಡಲ ಕ್ರಮದಲ್ಲಿ 1ನೇ ಮಂಡಲ 6ನೇ ಅನುವಾಕ 30ನೇ ಸೂಕ್ತ, ಅಲ್ಲಿ 5ನೇ ಮಂತ್ರ. ಅದು ನಮಗೆ ಗಮನ ಇರಬೇಕು. ಇದೇನು ಬೃಹತಿ ಮಂತ್ರ ಏನಲ್ಲ, ಆದರೂ ಅಲ್ಲಿಯೂ ಗಿರ್ವಾಹ ಅನ್ನೋದು ಬಂದಿದೆ ಅನ್ನೋದನ್ನಷ್ಟೇ ನಾವಿಲ್ಲಿ ನೋಡ್ಬೇಕಾಗಿರೋದು. ರಾಧಾನಾಂಪತೆ, ಎಲ್ಲ ಸಿದ್ಧಿಗಳಿಗೂ ಅಧಿಪತಿಯಾದಂಥ, ಎಲ್ಲ ವೇದಗಳಿಗೂ ಪ್ರವರ್ತಕನಾದ, ವೀರನಾದ, ಇಂದ್ರ ಶಬ್ದವಾಚ್ಯನಾದ ಪರಮಾತ್ಮನೇ ಸಮಸ್ತ ವೇದವನ್ನ ನಿನ್ನ ಸ್ತೋತ್ರ ಅಂತ ನಾನು ತಿಳಿದಿದ್ದೇನೆ. ಹಾಗೆ ತುಳಿದಿದ್ದರಿಂದ ನನ್ನ ಈ ಮಾತು, ನನ್ನ ಈ ಪ್ರವಚನ ಮತ್ತು ನಾನು ಮಾಡುವಂಥ ಶ್ರವಣ, ಇದೆಲ್ಲವೂ ಕೂಡ ಇದು ನಿನ್ನ ಮಹಿಮಾ ಪ್ರತಿಪಾದಕವಾಗಲಿ, ನೀನಿದನ್ನು ಸ್ವೀಕಾರ ಮಾಡು ಅಂತ ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಗಿರಾಂ ವಾಹಕತೆ ಸ್ತೋತ್ರಂ ಅಖಿಲಂ ವೇದ ವೈದಿಕಂ
ಸೂನೃತ ವಾಗಿಯಂ ಮೇ ಚ ವಿಭೂತಿರಿತಿ ಕಲ್ಪಿತಾಂ ಅಸ್ವಿತ್ಯೇತತ್ ಪ್ರಸಾದೇನ ಫಲದಾನಾದುದೀರ್ಯತೆ ಅಂತ ಇಷ್ಟು ಮಂತ್ರ. ಅದಕ್ಕೆ ಭಾಷ್ಯ ಬರೆದಿದ್ದಾರೆ ಆಚಾರ್ಯ. 2ನೇ ಅಧ್ಯಾಯದಲ್ಲಿ ಅದು 133ನೇ ಶ್ಲೋಕ. ಗಿರಾಂ ವಾಹಕ, ಗಿರ್ವಾಹ ಅನ್ನೋದಕ್ಕೆ ಗಿರಾಂ ವಾಹಕ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಸಮಸ್ತಂ ವೈದಿಕಂ, ವೇದದಲ್ಲಿ ಬರುವುದೆಲ್ಲವನ್ನೂ ಕೂಡ ತೇ ಸ್ತೋತ್ರಂ ಅಹಂ ವೇದ, ನಿನ್ನ ಸ್ತೋತ್ರವೆಂದೇ ನಾನು ತಿಳಿತೇನೆ ಅಂತ ಅದಕ್ಕರ್ಥ. ಮತ್ತೆ ನನ್ನ ಈ ಪ್ರಿಯವೂ ಸತ್ಯವೂ ಆದಂಥ ಸೂನೃತ ಅಂದರೆ ಪ್ರಿಯವೂ ಸತ್ಯವೂ ಆದಂಥ ಮಾತು, ತೇ ವಿಭೂತಿ, ಇದು ನಿನ್ನ ಮಹಿಮಾ ಪ್ರತಿಪಾದಕ ಅಂತ ಹೀಗೆ ಆಗಲಿ, ನೀನದನ್ನು ಸ್ವೀಕರಿಸು ಅಂತ ತಾತ್ಪರ್ಯ. ಗಿರಾಂವಾಹಕ ಅನ್ನೋದಕ್ಕೆ, ಗಿರ್ವಾಹ ಅನ್ನೋದಕ್ಕೆ ಆಚಾರ್ಯರು ಕೂಡ ಹೀಗೆ ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನು ನಾವು ನೋಡಬೇಕು ಅನ್ನೋದಷ್ಟೇ ಇಲ್ಲಿನ ಉದ್ದೇಶ. ಗಿರಾಂವಾಹಕ ಅಂತ ಅನ್ನೋದಕ್ಕೆ ನಾವೀಗಾಗಲೇ ಅರ್ಥಗಳು ನೋಡಿದ್ದೇವೆ. ಗಿರ್ವಾಹ ಅನ್ನೋದಕ್ಕೆ ಗಿರಾಂ ವಾಹಕ ಅಂತ ಆಚಾರ್ಯ ಹೇಳಿದ್ದಾರೆ, ವೇದ ಪ್ರತಿಪಾದ್ಯ ಅಂತ ಅದಕ್ಕೆ ಅರ್ಥ. ಮತ್ತೆ ಇಲ್ಲಿ ಹೇಳಿರುವುದು, ನಾವು ಈಗಾಗಲೇ ನೋಡಿರುವುದು ವೇದ ಪ್ರತಿಪಾದ್ಯ, ಆ ವೇದಗಳ ಮೂಲಕ ನಮ್ಮ ಅರಿವಿಗೆ ಬರುವವನು ಅಂತ ಹೀಗೆಲ್ಲ ಅರ್ಥಗಳನ್ನು ನೋಡಿದ್ದೇವೆ. ಇಲ್ಲಿ ಪ್ರತಿಪಾದಕ, ಇಲ್ಲಿ ಪ್ರವರ್ತಕ, ವೇದಗಳಿಗೆ ಪ್ರವರ್ತಕನಾದ ಭಗವಂತನೇ ಅಂತ ಇಲ್ಲಿ ನಮಗೆ ಕಾಣಿಸ್ತಾ ಇರೋದು. ಇದು ಆ ಮಂತ್ರ ಮತ್ತು ಮಂತ್ರಕ್ಕೆ ಸಂಬಂಧಪಟ್ಟಂಥ ಭಾಷ್ಯವಾಕ್ಯ. ಇನ್ನು ಮುಂದೆ ಶ್ರೀಮಾನ್ ಅನ್ನುವ ಶಬ್ದಕ್ಕೂ ಬೃಹತಿ ಮಂತ್ರಕ್ಕೂ ಇರುವಂಥ 3 ಮುಖವಾದ ಸಂಬಂಧವನ್ನು ನೋಡೋಣ. ಸ್ವರೂಪ ಶ್ರೀಸ್ ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಉಲ್ಲೇಖ ಇದೆ. ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ ಇಂದಿರಾತು ತದಾಶ್ರಯಾತ್ ಅಂತ ಮತ್ತೊಂದು ಉಲ್ಲೇಖ ಭಾಗವತದಲ್ಲಿಯೇ, ಭಾಗವತ ತಾತ್ಪರ್ಯದಲ್ಲಿ. ಮೂಲ ಭಾಗವತದಲ್ಲಿ ಭಗವಂತಂ ಪರಿಕ್ರಮ್ಯ ಪ್ರಣಿಪತ್ಯ ಅನುಮಾನ್ಯ ಚ ಪ್ರತಿಜಗ್ಮುಹು ಪ್ರಮುದಿತಾ ಶಂಸಂತೋ ವೈಷ್ಣವೀಂ ಶ್ರಿಯಂ ಅಂತ ಶ್ಲೋಕ. 3ನೇ ಸ್ಕಂದದ 17ನೇ ಅಧ್ಯಾಯದ 28ನೇ ಶ್ಲೋಕ ಅದು. ಭಗವಂತನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಅವನ ಸಮ್ಮತಿಯನ್ನು ಪಡೆದು ಅವನ ಸ್ವರೂಪ ಸೌಂದರ್ಯವನ್ನು ಹೊಗಳ್ತಾ ಅಲ್ಲಿಂದ ಹೊರಟು ಹೋದರು ಅಂತ. ಸ್ವರೂಪ ಶ್ರೀ ವೈಷ್ಣವಿ ಶ್ರೀ ಅಂತಲ್ಲಿದೆ. ಆ ಶ್ರೀ ಅಂದರೆ ಏನು ಅನ್ನೋದಕ್ಕೆ ಸ್ವರೂಪ ಶ್ರೀಸ್ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ. ಶ್ರೀ ಅಂದರೆ ಒಂದು ಭಗವಂತನ ಸ್ವರೂಪ ಸೌಂದರ್ಯ, ಮತ್ತೊಂದು ಆತನ ಪತ್ನಿ ಅಂತ ಹೀಗೆ 2 ಅರ್ಥ ಇದೆ ಅಂತ ಅನ್ನೋದನ್ನ ಭಾಗವತ ತಾತ್ಪರ್ಯ ವರ್ಣಿಸ್ತದೆ. ಅದರಿಂದ ಶಂಸಂತೋ ವೈಷ್ಣವೀಂ ಶ್ರಿಯಂ ಅಂತ ಭಾಗವತದಲ್ಲಿ ಅರ್ಥ ಬಂದಿದ್ದಕ್ಕೆ ಆ ಭಗವಂತನ ಸೌಂದರ್ಯವನ್ನ, ಸೊಬಗನ್ನ ವರ್ಣಿಸ್ತಾ ಅಲ್ಲಿಂದ ಹೊರಟರು ಸನಕಾದಿಗಳು ಅಂತ ಅದಕ್ಕೆ ಅರ್ಥ ಆಗ್ತದೆ. ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಉಲ್ಲೇಖ ಇದೆ. ಅದಕ್ಕೆ ಮೂಲಭೂತವಾದ ಶ್ಲೋಕ 3ನೇ ಸ್ಕಂದದಲ್ಲೇ 29ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ. ಯಚ್ಛ್ರೀನಿಕೇತ ಮಲಿಭಿಃ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲ ಕುಂತಲ ವೃಂದಜುಷ್ಟಂ ಮೀನದ್ವಯಶ್ರೀಯ ಯಮಧ ಕ್ಷಿಪದಪ್ಚನೇತ್ರಂ ಧ್ಯಾಯೇನ್ ಮನೋಮಯ ಮತಂದ್ರಿತ ಮುಲ್ಲಸದ್ಭ್ರೂ. ಭಗವಂತನ ಮುಖಕಮಲವನ್ನ ಧ್ಯಾನಿಸಬೇಕು. ಯತ್ ಶ್ರೀನಿಕೇತಂ, ಲಕ್ಷ್ಮಿಗೆ ಆವಾಸ ಸ್ಥಾನವಾದದ್ದು, ಶ್ರೀಗೆ ಆವಾಸ ಸ್ಥಾನವಾದ್ದು ಅಂತಿದೆ. ಶ್ರೀಗೆ ಆವಾಸ ಸ್ಥಾನ ಅಂದ್ರೆ ಶ್ರೀ ಭಗವಂತನ ಎದೆಯಲ್ಲಿರ್ತಾಳೆ ಅಂತ ಅನ್ನೋದು ಪ್ರಸಿದ್ಧ. ಮುಖದಲ್ಲಿ ಹೇಗಿರ್ತಾಳೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಶ್ರೀ ಅಂದ್ರೆ ಭಾಗವತ ತಾತ್ಪರ್ಯ ಹೇಳ್ತದೆ,
ಸಾಕ್ಷಾತ್ ಶ್ರೀಸ್ತು ಹರೇ ರೂಪಂ ಇಂದಿರಾತು ತದಾಶ್ರಯಾತ್ ಅಂತ. ಶ್ರೀ ಅಂದರೆ ಭಗವಂತನ ಸ್ವರೂಪಭೂತವಾದ ಸೌಂದರ್ಯ. ಲಕ್ಷ್ಮೀದೇವಿ ಆ ಭಗವಂತನನ್ನ ಆಶ್ರಯಿಸಿಕೊಂಡಿದ್ದರಿಂದ ಅಥವಾ ಆ ಭಗವಂತನ ಒಂದು ಸನ್ನಿಧಾನ ಈ ಲಕ್ಷ್ಮಿಯಲ್ಲಿರೋದರಿಂದ ಅವಳಿಗೂ ಶ್ರೀ ಅಂತಾರಷ್ಟೆ. ವಸ್ತುತಃ ಶ್ರೀ ಅಂದರೆ ಭಗವಂತನೇ, ಆತನ ಸ್ವರೂಪಭೂತವಾದ ಸೌಂದರ್ಯವೇ ಮುಖ್ಯವಾದ ಶ್ರೀ ಅಂತ ಅದಕ್ಕೆ ತಾತ್ಪರ್ಯ. ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಎರಡು ಕಡೆ ಉಲ್ಲೇಖ ಬಂದಿದೆ. ಆದ್ದರಿಂದ ಶ್ರೀಮಾನ್ ಅಂದರೆ ಸ್ವರೂಪ ಶ್ರೀಯುಳ್ಳವನೇ ಶ್ರೀಮಾನ್. ಆ ಅರ್ಥವನ್ನು ಬೃಹತಿ ಮಂತ್ರ ನಯಂ ಜರಂತಿ ಶರದೋ ನವಾಸ ನದ್ಯಾವ ಇಂದ್ರಂ ಅವಕರ್ಷಯಂತಿ ಅಂತ ಹೇಳ್ತದೆ. ಅದನ್ನು ನಾವು ನೋಡಿದ್ದೇವೆ. ಈ ಭಗವಂತನನ್ನ ಕಾಲಾಭಿಮಾನಿ ದೇವತೆಗಳು ಮತ್ತು ಮಾಸಾಭಿಮಾನಿ ದೇವತೆಗಳು, ದಿನದ ಅಭಿಮಾನಿ ದೇವತೆಗಳು, ಒಟ್ಟಾರೆ ಯಾವ ಕಾಲವೂ ಕೂಡ ಆ ಭಗವಂತನ ಮೇಲೆ ಯಾವ ಪರಿಣಾಮವನ್ನು ಬೀರಡದು. ಅಂಥ ಅದ್ಭುತವಾದ ಕಾಲದ ಪರಿಣಾಮಕ್ಕೆ ತಗ್ಗದ ಸೌಂದರ್ಯವುಳ್ಳವನು ಈ ಭಗವಂತ ಅಂತ ಅದರ ತಾತ್ಪರ್ಯ. ಇದು ಮೊದಲನೇ ಶ್ರೀಮಾನ್ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿಯ ತಾತ್ಪರ್ಯ. ಶ್ರೀಮಾನ್ ಅಂತ ಎರಡನೇ ಅರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಏನು ಹೇಳಿದೆ ಅನ್ನೋದನ್ನು ಕೂಡ ಈಗ ನೋಡಬೇಕು. ಋಚೋ ಯಜೂಂಷಿ ಸಾಮಾನಿ ಸಾಹಿಶ್ರೀ ರಮೃತಾ ಸತಾಂ ಅಂತ ತೈತ್ತರೀಯ ಬ್ರಾಹ್ಮಣದಲ್ಲಿ ಉಲ್ಲೇಖ ಇದೆ. ಋಕ್ ಯಜುಸ್ಸಾಮ ಇವೆಲ್ಲವೂ ಕೂಡ ಜ್ಞಾನಿಗಳ ಪಾಲಿಗೆ ಒಂದು ಶ್ರೇಷ್ಠವಾದಂಥ ಸಂಪತ್ತಿದು ಅಂತ ವರ್ಣನೆ ಮಾಡಿದ್ದಾರೆ. ಅದರಿಂದ ಶ್ರೀ ಅಂದರೆ ವೇದಾದಿ ಶಾಸ್ತ್ರ ಅಥವಾ ಅದರ ಅಭಿಮಾನಿನಿಯಾದಂಥ ಲಕ್ಷ್ಮಿ. ಶ್ರೀಮಾನ್ ಅಂದರೆ ಅದಕ್ಕೆ ಪ್ರತಿಪಾದಕನಾದ ಅಥವಾ ಆ ವೇದಾದಿ ಶಾಸ್ತ್ರಗಳಿಗೆ ಪ್ರತಿಪಾದಕನಾದ, ಅದನ್ನೆಲ್ಲ ಅರ್ಥ ಮಾಡಿ ತೋರಿಸಿರುವಂಥವನು ಮತ್ತು ಅದರಿಂದ ಪ್ರತಿಪಾದ್ಯನೂ ಆದವನು, ಗಮ್ಯನೂ ಆದವನು, ಅದಕ್ಕೆ ಆಶ್ರಯನೂ ಆದವನು. ಆ ಕಾರಣಕ್ಕಾಗಿ ಆತ ಶ್ರೀಮಾನ್. ಇದೇ ಅರ್ಥವನ್ನೇ ಆ ಬೃಹತಿಯಲ್ಲಿರುವಂಥ ಗಿರ್ವಾಹ ಅನ್ನೋ ಮಂತ್ರ ವರ್ಣನೆ ಮಾಡ್ತದೆ. ಗಿರ್ವಾಹ ಅಂದರೆ ವೇದ ಪ್ರವರ್ತಕ ಅಂತ ಅರ್ಥ. ನಾವು ಈಗಾಗಲೇ ಅದನ್ನು ನೋಡಿದ್ದೇವೆ. ಪ್ರವರ್ತಕ, ಪ್ರತಿಪಾದಕ, ಪ್ರತಿಪಾದ್ಯ, ಹೀಗೆ ಅನೇಕ ಅರ್ಥಗಳನ್ನು ಆ ಗಿರ್ವಾಹ ಅನ್ನೋ ಶಬ್ದ ಹೇಳ್ತದೆ. ಗಿರಾಮ್ ವಾಹಕ. ಶ್ರೀಮಾನ್ ಅನ್ನೋ ಶಬ್ದವು ಕೂಡ ಅದೇ ಅರ್ಥವನ್ನೇ ಹೇಳ್ತದೆ. ಹೀಗೆ ಶ್ರೀ ಅಂದರೆ ಇಲ್ಲಿ ವೇದ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆ ಬೃಹತಿ ಮಂತ್ರದಲ್ಲಿರೋ ಪದವನ್ನು ಕೂಡ ನಾವು ನೋಡಿದ್ದೇವೆ. ಮುಂದೆ ನಾವು ನೋಡಬೇಕಾದದ್ದು ತಾವಾ ಏತಾ ಶೀರ್ಷಂ ಶ್ರೇಷ್ಠತಾ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ ತೈತ್ತರೀಯ ಆರಣ್ಯಕದಲ್ಲಿ, ಅರ್ಥಾತ್ ತೈತ್ತರೀಯ ಉಪನಿಷತ್ನಲ್ಲಿ ಬಂದಿರುವಂತಹ ಮಾತದು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಇದನ್ನು ಉದ್ಧರಿಸಿದ್ದಾರೆ. ಐತರೇಯ ಉಪನಿಷತ್ತಿನಲ್ಲಿ 2ನೇ ಆರಣ್ಯಕ, ಅಲ್ಲಿ ಮೊದಲ ಅಧ್ಯಾಯ 4ನೇ ಮಂತ್ರಗುಚ್ಛ. ಪ್ರಪದ, ಊರು, ಉದರ ಮೊದಲಾದ ಶಬ್ದಗಳ ಇತಿಹಾಸ ಅಂತ ಈಗ ವರ್ಣನೆ ಮಾಡ್ತಾರೆ. ಅಲ್ಲಿ ಈ ಇಂದ್ರಿಯಗಳನ್ನು ಶ್ರೀ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನ ವರ್ಣಿಸಿದ್ದಾರೆ. ಮತ್ತೆ ತಲೆಯನ್ನು ಶಿರಸ್ ಅಂತ ಯಾಕೆ ಹೇಳ್ತಾರೆ ಅಂತ ಕೂಡ ವರ್ಣಿಸಿದ್ದಾರೆ. ತಂ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮೇಮಂ ಪುರುಷಂ ಅಂತ ಹೀಗೆ ಆ ಉಪನಿಷತ್ತಿನ ಮಂತ್ರಖಂಡ ಪ್ರಾರಂಭ ಕಾಣ್ತದೆ. ವಾಸುದೇವ ಭಗವಂತ ಚತುರ್ಮುಖನ ಶರೀರವನ್ನು ಕಾಲಿನ ತುದಿಯಿಂದ ಪ್ರವೇಶ ಮಾಡಿದಂತೆ. ಹೀಗೆ ಕಾಲಿನ ತುದಿಯಿಂದ ಪ್ರವೇಶ ಮಾಡಿದ್ರಿಂದ ಆ ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಅಲ್ಲ, ಚತುರ್ಮುಖ ಬ್ರಹ್ಮನ ಕಾಲಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರ ಕಾಲಿನ ತುದಿಗೂ ಕೂಡ ಪ್ರಪದ ಅಂತ ಹೆಸರಾಯ್ತಂತ. ತಸ್ಮಾತ್ ಪ್ರಪದೇ ಇತ್ಯಾಚಕ್ಷತೆ. ಇದು ನಮ್ಗೆ ಇಲ್ಲಿ ಸಂಬಂಧಪಟ್ಟಿದ್ದಲ್ಲ, ಆದರೂ ಅಲ್ಲಿರುವ ವಿಷಯವನ್ನು ಹೀಗೆ ಪ್ರಾರಂಭಿಸಿದೆ ಅಷ್ಟೇ ನಾನು. ಹೀಗೆ ಕಾಲಿನ ತುದಿಗೆ ಪ್ರಪದ ಅಂತ ಯಾಕೆ ಹೇಳಿದರು, ಮುಂದೆ ತೊಡೆಗಳಿಗೆ ಊರು ಅಂತ ಯಾಕೆ ಹೇಳಿದರು,
ಅಂತ ಹೀಗೆಲ್ಲ ವರ್ಣನೆ ಬಂದಿದೆ. ಮುಂದೆ ಉದರ ಅಂತ ಹೊಟ್ಟೆಗೆ ಹೆಸರು ಯಾಕೆ ಬಂತು ಅಂತ ವರ್ಣನೆ ಇದೆ. ಇದೆಲ್ಲ ಭಗವಂತ ಕಾಲ ತುದಿಯಿಂದ ತೊಡೆಗೆ, ತೊಡೆಯಿಂದ ಹೊಟ್ಟೆಗೆ, ಹೊಟ್ಟೆಯಿಂದ ಎದೆಗೆ ಏರಿ ಬಂದಂಥ ಕ್ರಮವನ್ನು ವರ್ಣನೆ ಮಾಡ್ತಿದ್ದದು. ಮುಂದೆ ಆ ಪರಮಾತ್ಮ ವಾಸುದೇವ ಮುಖ್ಯ ಪ್ರಾಣ ಮತ್ತು ಇತರ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಮತ್ತೂ ಮೇಲೇರಿದೆ, ತಲೆಯನ್ನು ಆಶ್ರಯಿಸಿದಂತೆ. ಊರ್ಧ್ವಂ ತ್ವೇವ ಉದಸರ್ಪತ ತಚ್ಛಿರ ಆಶ್ರಯತ. ಆ ಚತುರ್ಮುಖ ಬ್ರಹ್ಮನ ತಲೆಯನ್ನು ಇವನು ಆಶ್ರಯಿಸಿದ. ತಲೆಯನ್ನು ಆಶ್ರಯಿಸಿದ್ರಿಂದ ಅದಕ್ಕೆ ಶಿರಸ್ ಅಂತ ಹೆಸರು ಬಂತಂತೆ. ತಲೆಗೆ ಶಿರಸ್ ಅಂತ ಯಾಕೆ ಕರೀತಾರೆ? ಶ್ರೀಯತೆ ಆಶ್ರಯಿಸಲ್ಪಟ್ಟದ್ರಿಂದ. ಈ ಎಲ್ಲ ಇಂದ್ರಿಯಗಳು ಇರುವುದು, ಕಿವಿ, ಕಣ್ಣು, ಮೂಗು ಇತ್ಯಾದಿ ಎಲ್ಲ ಇಂದ್ರಿಯಗಳು ಕೂಡ ಇರುವುದು 5 ಜ್ಞಾನೇಂದ್ರಿಯಗಳಲ್ಲಿ 4 ಇರುವುದು ಈ ಶಿರಸ್ಸಿನಲ್ಲೇ. ಆದ್ರಿಂದ ಅದನ್ನ ಶಿರಸ್ ಅಂತ ವರ್ಣನೆ ಮಾಡ್ತಾರೆ. ಆಶ್ರಯತೆ, ಆಶ್ರಯಿಸಲ್ಪಟ್ಟದ್ರಿಂದ ಅದಕ್ಕೆ ಶಿರಸ್ ಅಂತ ಹೆಸರು. ಯಚ್ಛಿರ ಆಶ್ರಯತ ತಚ್ಛಿರೋ ಅಭವತ್. ಇಂದ್ರಿಯಾಭಿಮಾನಿ ದೇವತೆಗಳಿಂದ ಮತ್ತು ವಾಯು ಮತ್ತು ಪರಮಾತ್ಮನಿಂದಲೂ ಆಶ್ರಯಿಸಲ್ಪಟ್ಟದ್ರಿಂದ ಆ ತಲೆಗೆ ಶಿರಸ್ ಅಂತ ಹೆಸರು ಕೇಳಿ ಬರ್ತದೆ. ತಚ್ಛಿರಸಃ ಶಿರಸ್ತ್ವಂ ತಾವಾ ಏತಾಹ ಶೀರ್ಷನ್ ಶ್ರಿಯ ಶ್ರಿತಾ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಅಂತ ಈ ಮಂತ್ರ ಭಾಗ. ನಾನು ಅದನ್ನು ತೆಗೆದುಕೊಂಡಿರೋದು ಇಲ್ಲಿಂದನೇ. ಈ ದೇವತೆಗಳು ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು. ಚಕ್ಷುಸ್ಸು, ಶ್ರೋತ್ರ, ಮನಸ್ಸು, ವಾಕ್, ಪ್ರಾಣ ಈ ಎಲ್ಲ ದೇವತೆಗಳು ಕೂಡ ಶಿರಸ್ಸನ್ನು ಆಶ್ರಯಿಸಿ ಅಲ್ಲಿ ಪರಮಾತ್ಮನನ್ನು ಉಪಾಸಿಸ್ತಾರೆ. ಆದ್ರಿಂದ ಅವರೆಲ್ಲರೂ ಕೂಡ ಶ್ರೀ ಅಂತ ಕರೆಸ್ಕೋತಾರೆ. ಹೀಗೆ ಆಶ್ರಯಿಸಲ್ಪಟ್ಟದ್ದು ಶಿರಸ್ಸು, ತಲೆ. ಆಶ್ರಯಿಸಿದವರು ಈ ಇಂದ್ರಿಯಗಳು ಅಥವಾ ಇಂದ್ರಿಯಾಭಿಮಾನಿ ದೇವತೆಗಳು. ಶ್ರೀಯತೆ ಆಶ್ರಯಿಸಲ್ಪಡ್ತದೆ, ಅದರಿಂದ ಶ್ರೀಹಿ, ಆದ್ರಿಂದ ಶಿರಸ್ ಈ ತಲೆ. ಶ್ರಯಂತೆ ಆಶ್ರಯಿಸುತ್ತಾರೆ ಈ ಇಂದ್ರಿಯಾದಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು. ಆದ್ರಿಂದ ಅವರನ್ನ ಶ್ರೀಹಿ ಶ್ರೀಯವು ಶ್ರೀಯ ಅಂತ ಹೇಳಬೇಕು. ಆದ್ರಿಂದ ವ್ಯಕ್ತಿಯೊಬ್ಬನನ್ನ ಶ್ರೀಮಾನ್ ಅಂತ ಕರೆದ್ರೆ ಎಲ್ಲ ಇಂದ್ರಿಯಗಳು ಆತನಿಗೆ ಉಚಿತವಾದ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತ ತಾತ್ಪರ್ಯ ನಾವು ತಿಳಿಬಹುದು. ಆರೋಗ್ಯವಂತವಾದ ಇಂದ್ರಿಯಗಳು ಉಳ್ಳವನು ಅಂತ ಅರ್ಥ. ಈ ಉಪಾಸನೆಗೆ ಒಂದು ಫಲವನ್ನು ಹೇಳ್ತಾರೆ ಇಲ್ಲಿ. ಶ್ರಯಂತೆ ಅಸ್ಮಿನ್ ಶ್ರೇಯ ಏವಂ ಏತತ್ ಶಿರಸಃ ಶಿರಸ್ತ್ವಂ ವೇದ. ಈ ಸೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮನ ತಲೆ ಮತ್ತೆ ಆಮೇಲೆ ನಮ್ಮ ತಲೆಯೂ ಕೂಡ ಶಿರಸ್ ಅಂತ ಕರೆಸ್ಕೊಂಡಿದೆ. ಯಾಕೆಂದ್ರೆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ಅಲ್ಲೇ ಇದ್ದಾರೆ. ಆದ್ರಿಂದ ಶಿರಸ್ ಅಂತ ಕರೆಸ್ಕೊಂಡಿದೆ. ನಮ್ಮ ತಲೆಯನ್ನು ಕೂಡ ಶಿರಸ್ ಅಂತ ಹೇಳ್ತಾರೆ. ಈ ಉಪನಿಷತ್ತಿನ ಭಾಗದಲ್ಲೇ ಅದು ಬಂದಿರೋದು. ಚತುರ್ಮುಖ ಬ್ರಹ್ಮನ ತಲೆಗೆ ಆ ಹೆಸರಿರೋದ್ರಿಂದ ಮುಂದೆ ಉಳಿದೆಲ್ಲ ವ್ಯಕ್ತಿಗಳ ಅಂಗಾಂಗಗಳಿಗೂ ಕೂಡ ಅದೇ ಹೆಸರು ಬಂದವು ಅಂತ. ಚತುರ್ಮುಖ ಬ್ರಹ್ಮನ ಕಾಲು ಪ್ರಪದ ಅಂತ ಕರೆಸ್ಕೊಂಡಿತ್ತು, ನಮ್ಮ ಕಾಲು ಕೂಡ ಪ್ರಪದ ಅಂತ ಕರೆಸ್ಕೊಂಡಿತ್ತು. ಹೀಗೆ ಇರೋದಲ್ಲಿ. ಹೀಗೆ ನಮ್ಮ ತಲೆಗೆ ಶಿರಸ್ಸನ್ನುವ ಹೆಸರು ಇರುವುದು ಅದು ಇಂದ್ರಿಯಗಳೆಲ್ಲದಕ್ಕೂ ಕೂಡ ಆಶ್ರಯವಾದ್ದರಿಂದ ಅಂತ ಹೀಗೆ ತಿಳಿದ್ರೆ ಅವನಲ್ಲಿ ಎಲ್ಲ ರೀತಿಯಾದಂಥ ಸಂಪತ್ತು ಕೂಡ ಇರ್ತದಂತೆ. ತುಂಬ ಸುಂದರವಾದ ಒಂದು ಉಪಾಸನೆ ಇದು. ಉಪಾಸನೆ ಅಂದರೆ ಜ್ಞಾನ ನಾವು ತಿಳ್ಕೊಳ್ಬೇಕಾದದ್ದು. ನಮ್ಮ ಇಡೀ ಶರೀರವೇ ಭಗವಂತನ ಮತ್ತು ಉಳಿದೆಲ್ಲ ದೇವತೆಗಳ ಒಂದು ನಿವಾಸ ಸ್ಥಾನ. ನಮಗಿದು ಗೊತ್ತಿದ್ದೇ ಇದೆ. ಇಂದ್ರಿಯಾಶ್ವ ಸಮಾಯುಕ್ತ ಮನಸ್ಸಾರಥಿರೇವ ಚ ಬುದ್ಧಿ ಪ್ರಗ್ರಹಣೋ ನಿತ್ಯನ್ ಮಹಾನ್ ಬ್ರಹ್ಮಮಯೋ ರಥಃ ಅಂತ ಬಂದಿದೆ ಮಹಾಭಾರತದಲ್ಲಿ. ಇಂದ್ರಿಯಗಳು ಈ ರಥಕ್ಕೆ ಕುದುರೆ, ಮನಸ್ಸು ಮನೋಭಿಮಾನಿಯಾದ ರುದ್ರ ಇದಕ್ಕೆ ಸಾರಥಿ, ಇಂದ್ರಿಯಾಭಿಮಾನಿ ದೇವತೆಗಳಾದಂಥ ಸೂರ್ಯ, ಸೂರ್ಯನ ಪತ್ನಿ, ಚಂದ್ರ, ಚಂದ್ರನ ಪತ್ನಿ ಇವರೆಲ್ಲರೂ ಕೂಡ ಇದಕ್ಕೆ ಕುದುರೆಗಳಿದ್ದಂತೆ.
ಬುದ್ಧಿ ಪ್ರಗ್ರಹಣ, ಬುದ್ಧಿಭಿಮಾನಿನಿ ದೇವತೆಯಾದಂತಹ ಪಾರ್ವತಿ ಇದಕ್ಕೆ ಕಡಿವಾಣವಿದ್ದಂತೆ ಅಂತ ಮಹಾಭಾರತದಲ್ಲೂ ಇದೆ. ಅಥ ದೇಹರಥ ತಸ್ಯ ವಾಗ್ಬುದ್ಧಿ, ಇದು ಐತರೇಯ ಉಪನಿಷತ್ನಲ್ಲಿ ಬಂದಿರೋದು. ದೇಹವೆಂಬುದೊಂದು ರಥ, ಅದಕ್ಕೆ ವಾಗಭಿಮಾನಿಯಾದ ಪಾರ್ವತಿ ದೇವಿಯ ಅದರ ಕಡಿವಾಣ. ಶ್ರೋತ್ರೇ ಪಕ್ಷಸಿ, ಶ್ರೋತ್ರದ ಅಭಿಮಾನಿಗಳಾದ ಚಂದ್ರ ಮತ್ತು ಅವನ ಪತ್ನಿಯರು, ಮತ್ತೆ ಚಕ್ಷುಸಿನ ಅಭಿಮಾನಿಯಾದ ಸೂರ್ಯ ಮತ್ತು ಅವನ ಪತ್ನಿಯರು ಅದಕ್ಕೆ ಕುದುರೆಗಳು. ಮನಸ್ಸಂಗ್ರಹೀತ, ಮನೋಭಿಮಾನಿಯಾದ ರುದ್ರ ಅದಕ್ಕೆ ಕಡಿವಾಣ. ತದಯಂ ಪ್ರಾಣೋಜಿ ತಿಷ್ಠತಿ, ಇಂಥ ರಥವನ್ನು ಭಗವಂತ ಏರಿದ್ದಾನೆ, ಮುಖ್ಯ ಪ್ರಾಣನು ಕೂಡ ಏರಿದ್ದಾನೆ ಅಂತ ಅಲ್ಲಿ ವರ್ಣನೆ ಇರೋದು. ಇಂಥ ಒಂದು ದಿವ್ಯವಾದ ರಥ ಇದು, ಭಗವಂತನ ಉಳಿದೆಲ್ಲ ದೇವತೆಗಳ ಸನ್ನಿಧಾನಕ್ಕೆ ಪಾತ್ರವಾದದ್ದು. ಅದರಲ್ಲಿಯೂ ಈ ನಮ್ಮ ತಲೆ ಏನಿದೆ ಅದನ್ನು ಉತ್ತಮ ಅಂಗ ಅಂತ ಕರೀತಾರೆ, ಶ್ರೇಷ್ಠವಾದ ಅಂಗ ಅಂತಿದೆ. ಯಾಕೆ ಉತ್ತಮ ಅಂಗ ಅಂದರೆ ಎಲ್ಲ ಉತ್ತಮ ದೇವತೆಗಳು ಇರುವುದು ಅಲ್ಲಿಯೇ. ಮತ್ತು ನಮ್ಮ ದೇಹದ ಪ್ರಧಾನ ಅಂಗಗಳು ಅಂದರೆ ಜ್ಞಾನೇಂದ್ರಿಯಗಳು. ಆ ಜ್ಞಾನೇಂದ್ರಿಯಗಳಲ್ಲಿ ಕಿವಿ, ಕಣ್ಣು, ಮೂಗು ಮತ್ತು ನಾಲಿಗೆ ಅರ್ಥಾತ್ ರಸನೇಂದ್ರಿಯ ಅವು ಇರುವುದು ಈ ತಲೆಯಲ್ಲಿಯೇ. ಹೀಗೆ ಈ ತಲೆಯನ್ನು ಶಿರಸ್ ಶಬ್ದ ವಾಚ್ಯ ಯಾಕೆ ಅಂದರೆ ಇಂದ್ರಿಯಗಳಿಂದ ಆಶ್ರಯಿಸಲ್ಪಟ್ಟದ್ರಿಂದ. ಇಂದ್ರಿಯಗಳು ಶ್ರೀ ಯಾಕೆ ಅಂದರೆ ಅವು ತಲೆಯನ್ನು ಆಶ್ರಯಿಸಿದ್ದರಿಂದ ಅಂತ ಹೀಗೆ ತಿಳಿದ್ರೆ ನಮಗೆ ಸಂಪತ್ತು ಬರ್ತದೆ, ನಮಗೆ ಶ್ರೀ ಬರ್ತದೆ ಅಂತ. ಅದೇನು ಶ್ರೀ ಬರ್ತದೆ? ಶ್ರೀ ಅಂದರೆ ನಾವೀಗಾಗಲೇ ನೋಡಿದಂತೆ ಒಂದು ವೇದಾದಿ ಸಂಪತ್ತು ನಮಗೆ ದೊರೆಯುತ್ತದೆ, ಇನ್ನೊಂದು ಇಂದ್ರಿಯಗಳ ಪಾಠವ ನಮಗೆ ದೊರೆಯುತ್ತದೆ. ಇಂದ್ರಿಯಗಳ ಪಾಠವ ಇದ್ದೂ ಕೂಡ ವೇದಾದಿ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಲಿಕ್ಕಾಗದೆ ಹೋದರೆ ಅದು ವ್ಯರ್ಥ. ವೇದಾದಿ ಶಾಸ್ತ್ರಗಳು ದೊರೆತೂ ಕೂಡ ಇಂದ್ರಿಯ ಪಾಠವ ಇಲ್ಲದೆ ಹೋದರೆ ಅದು ಒಂದು ಕಷ್ಟವೇ. ಆದ್ದರಿಂದ ದೃಢವಾದ ಇಂದ್ರಿಯಗಳು ಬೇಕು, ಮತ್ತು ಆ ಇಂದ್ರಿಯಗಳ ಮೂಲಕ ಶಾಸ್ತ್ರವನ್ನು ಓದುವಂಥ ಒಂದು ಅವಕಾಶವೂ ಕೂಡ ನಮಗೆ ಬೇಕು. ಸ್ಥಿರೈರಂಗೈ ಸುಷ್ಟುವಾಂಸಸ್ತನೂಭಿ ವ್ಯಷೇಮ ದೇವಹಿತಂಯದಾಯು ಭದ್ರಂ ಕರ್ಣೇಭಿ ಶೃಣಯಾಮ ದೇವಾಹ. ದೇವತೆಗಳೇ, ನಮ್ಮ ಕಿವಿಗಳಿಂದ ಮಂಗಳಕರವಾದನ್ನು ಕೇಳುವಂತಾಗಲಿ. ಭದ್ರಂ ಪಶ್ಯೇಮ ಅಕ್ಷಭಿರಿಯ ಜತ್ರಾಹ, ಕಿವಿಗಳಿಂದ ನಾವು ಮಂಗಳಕರವಾದನ್ನು ಕೇಳುವಂತಾಗಲಿ, ಕಣ್ಣಿನಿಂದ ಮಂಗಳಕರವಾದನ್ನು ನೋಡುವಂತಾಗಲಿ ಅಂತೆಲ್ಲ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ ದೇವತೆಗಳಲ್ಲಿ. ವ್ಯಷೇಮ ದೇವಹಿತಯ್ಯದಾಯು, ದೇವತೆಗಳು ನಮ್ಗೆ ಕೊಟ್ಟಿದ್ದಾರೆ, ಅವರ ಈ ಆಯುಷ್ಯವನ್ನು, ಅವ್ರು ಕೊಟ್ಟ ಈ ಆಯುಷ್ಯವನ್ನು ನಾವು ಭಗವಂತನ ಪೂಜೆಗೆ ಮೀಸಲಾಗಿಟ್ಟು ಮಾಡೋಣ ಅಂತಲ್ಲಿ ಪ್ರಾರ್ಥನಾ ಇದೆ. ಆದ್ದರಿಂದ ಶಿರಸ್ಸು ಎಲ್ಲ ಇಂದ್ರಿಯಗಳಿಗೂ ಆಶ್ರಯವಾಗಿದೆ. ಆದ್ದರಿಂದ ಅದು ಆಶ್ರಯಿಸಲ್ಪಟ್ಟಿರುವುದರಿಂದ ಶಿರಸ್, ಇಂದ್ರಿಯಗಳು ಶಿರಸ್ಸನ್ನು ಆಶ್ರಯಿಸಿರುವುದರಿಂದ ಅವು ಶ್ರೀ ಅಂತ ತಿಳಿದವನು ಈ ಎಲ್ಲ ರೀತಿಯಾದ ಸಂಪತ್ತನ್ನು ಕೂಡ ಪಡ್ಕೋತಾನೆ ಅಂತದ್ರ ತಾತ್ಪರ್ಯ. ಶಿರಸ್ಸಿನಲ್ಲಿ ಈ ಎಲ್ಲ ದೇವತೆಗಳಿದ್ದಾರೆ ಅನ್ನೋದನ್ನ ಆ ಉಪನಿಷತ್ತಿನ ಭಾಗ ಮತ್ತಷ್ಟು ಹೀಗೆ ವರ್ಣಿಸ್ತದೆ. ಉಪನಿಷತ್ ಭಾಷ್ಯದ ಭಾಗ, ತಲೆಯಲ್ಲಿರುವವರು ಕಿವಿ, ಕಣ್ಣು, ಮೂಗು ಮತ್ತು ನಾಲಿಗೆ ಅಂದರೆ ರಸನೇಂದ್ರಿಯ, ಇದರ ದೇವತೆಗಳು ಅಂತ ನಾನು ಇಷ್ಟೇ ಹೇಳಿದೆ. ಅಲ್ಲಿ ಹೆಚ್ಚಿನ ವಿಷಯ ಇದೆ ಭಾಷ್ಯದಲ್ಲಿ, ಅದೊಂದನ್ನು ಹೇಳಬೇಕು ಅಂತ ಕಾಣಿಸ್ತು ನನಗೆ. ಅದನ್ನು ಆ ತಲೆಗೆ ಎಷ್ಟು ಮಹತ್ವ ಇದೆ ಅಂತ ಅನ್ನೋದು ಗೊತ್ತಾಗ್ತದೆ. ಮತ್ತು ಶ್ರೀ ಅಂದರೆ ಇವರೆಲ್ಲರೂ ಕೂಡ ಶ್ರೀ, ಯಾವ್ಯಾವ ದೇವತೆಗಳನ್ನು ನಾವು ಶ್ರೀ ಅಂತ ಉಪಾಸನೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ತತ್ರ ಪ್ರಾಣಾತ್ಮನ ವಾಯು ಮನೋರೂಪೇಣ ಶಂಕರ ಶೇಷಃ ಸುಪರ್ಣ ಇಂದ್ರಶ್ಚ ಮನಾಂಸೇವ ಪೃಥಕ್ ಪೃಥಕ್ ಅಹಂಭಾವಂ ನೋ ರುದ್ರ ಶೇಷೋಸೌ ಪಾಂಚರಾತ್ರಕಂ ವೈದಿಕಂ ಗರುಡಶ್ಚೇಂದ್ರೋ ಯಜ್ಞಾದಿ ವಿಷಯಂ ಮನಃ ಶ್ರೋತ್ರಂ ಚಂದ್ರೋ ರವಿಶ್ಚಕ್ಷು ವಾಗಗ್ನಿ ಪರಿಕೀರ್ತಿತಃ ಏತೇ ದೇವಾಸ್ತದನ್ಯೇ ಚ ಸರ್ವಪ್ರಾಣಿಷು ಸಂಸ್ಥಿತಾಃ ಉಪಾಸತೆ ಮಹಾವಿಷ್ಣುಂ ಪರಮಾತ್ಮಾನಮಚ್ಯುತಂ. ಪರಮಾತ್ಮ ಈ ವಾಸುದೇವ ವಾಯು ಮತ್ತು ಇತರ ಇಂದ್ರಿಯಗಳ ಜೊತೆಗೆ ಆ ತಲೆಯಲ್ಲಿ ನೆಲೆ ನಿಂತ ಸ್ಥಿತೋ ಮೂರ್ಧನಿ ದೇವೇಶಃ
ಶ್ರಿತೋಸಾವಿತಿ ತಚ್ಚಿರ ವಿಷ್ಣು ವಾಯುನಾ ಸಹ ದೈವತೈ. ಅಲ್ಲಿ ಆ ತಲೆಯಲ್ಲಿ ಪ್ರಾಣಾಭಿಮಾನಿಯಾದ ಮುಖ್ಯ ಪ್ರಾಣ ಮತ್ತು ಮನೋಭಿಮಾನಿಗಳಾದ ಗರುಡ ಶೇಷ ರುದ್ರರು ಇದ್ದಾರೆ. ಅವರಲ್ಲಿ ಅಹಂಕಾರದ ಅಭಿಮಾನಿ ರುದ್ರ, ಪಂಚರಾತ್ರದ ಜ್ಞಾನ ರೂಪವಾದ ಏನು ಮನಸ್ಸಿದೆ ಅದರ ಅಭಿಮಾನಿ ಶೇಷ ಅಂತ ತಿಳ್ಕೋಬೇಕು. ಅರ್ಥಾತ್ ಪಂಚರಾತ್ರ ಉಳಿದೆಲ್ಲ ಪೌರುಷೇಯ ಗ್ರಂಥಗಳನ್ನು ನಾವು ಓದಿದಾಗ ನಮಗೇನು ಮನೋವೃತ್ತಿ ರೂಪವಾದ ಜ್ಞಾನ ಬರ್ತದೆ, ಆ ಜ್ಞಾನದ ಅಭಿಮಾನಿಯಾದವನೇ ಶೇಷ. ವೇದಾದಿ ಶಾಸ್ತ್ರಗಳನ್ನು ಓದಿದಾಗ ನಮಗೇನೊಂದು ಮನೋವೃತ್ತಿ ರೂಪವಾದ ಜ್ಞಾನ ಬರ್ತದೆ, ಅದರ ಅಭಿಮಾನಿ ರುದ್ರ. ಯಜ್ಞಾದಿ ವಿಷಯಕ ಮನಸ್ಸಿನ ಅಭಿಮಾನಿ ಇಂದ್ರ. ಇದು ಐತರೇಯ ಭಾಷ್ಯದಲ್ಲಿ ಮತ್ತೊಂದು ಕಡೆ ಬಂದಿದೆ. ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರ ಅಂತ ವರ್ಣನೆ ಮಾಡುವ ಪ್ರಸಂಗ ಅದು ಇದೇ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲೇ ಅದಿದೆ. ಮೂಲದಲ್ಲೂ ಕೂಡ ಅದು ಸಂಕೀರ್ಣವಾಗಿದೆ. ಮೂಲವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗಲಿಕ್ಕಿಲ್ಲ ಅದು. ಅದಕ್ಕಾಗಿ ಭಾಷ್ಯದಿಂದ ನಾವು ಅದನ್ನು ತಿಳ್ಕೊಳ್ಬೇಕು. ವಿಷ್ಣೋರ್ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಶ್ರದ್ಧಾಂ ದದಾತಿ ಭೂತಾನಾಂ ವೈದಿಕ ಶ್ರವಣೇ ವಿಪಃ ತಾಂತ್ರಿಕೆ ಶೇಷರುದ್ರೌ ಚ ಶಕ್ರೋ ಯಜ್ಞಾದಿ ಕರ್ಮಣಿ ವಾಯುರ್ಗಂಧವಶ್ಚಾಸ್ಯ ಭಕ್ತಿ ಜ್ಞಾನಪ್ರದಸ್ತಥಾ ಅಂತ ಹೀಗೆ ಅಲ್ಲಿ ಬಂದಿರೋದು. ಭಗವಂತನ ಕುರಿತಾದ ಜ್ಞಾನ ನಮಗೆ ಬರಬೇಕಾದ್ರೆ ಅದಕ್ಕೆ ಚತುರ್ಮುಖ ಶ್ರದ್ಧೆಯನ್ನು ಕೊಡ್ತಾನೆ. ವೇದಗಳ ಶ್ರವಣದಲ್ಲಿ ನಮಗೆ ಶ್ರದ್ಧಾ ಬರಬೇಕಾದ್ರೆ ಗರುಡ ಶ್ರದ್ಧೆ ಕೊಡಬೇಕು. ಪಂಚರಾತ್ರಾದಿಗಳ ಶ್ರವಣದಲ್ಲಿ ಶ್ರದ್ಧೆ ಬರಬೇಕಾದದ್ದು ಶೇಷರುದ್ರರಿಂದ. ಯಜ್ಞಾದಿ ಕರ್ಮಗಳನ್ನು ನಾವು ಮಾಡಬೇಕಾದ್ರೆ ಅದರ ಶ್ರದ್ಧಾ ನಮಗೆ ಬರುವುದು ಇಂದ್ರನಿಂದ. ಹೀಗೆ ನಮ್ಮ ತಲೆಯಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಗರುಡ ಶೇಷ ರುದ್ರಿದ್ದಾರೆ, ಇಂದ್ರ ಇದ್ದಾನೆ, ಮತ್ತೆ ಶ್ರೋತ್ರದ ಅಭಿಮಾನಿಯಾದ ಚಂದ್ರ ಇದ್ದಾನೆ, ಚಕ್ಷುರೇಂದ್ರಿಯದ ಅಭಿಮಾನಿಯಾದ ಸೂರ್ಯ ಇದ್ದಾನೆ, ಮತ್ತೆ ಅಧ್ಯಾತ್ಮ ಅಗ್ನಿರ್ವಾಂಗನಾಮ ಅಂತ ಹೀಗೆ ಉಪನಿಷತ್ತು ಇನ್ನೊಂದು ಕಡೆ ಹೇಳುವುದರಿಂದ ನಮ್ಮ ವಾಗೀಂದ್ರಿಯ ರಸನೇಂದ್ರಿಯ ಬೇರೆ, ರಸವನ್ನು ಅನುಭವಿಸಲಿಕ್ಕೆ ಕಾರಣವಾದ ಒಂದು ಇಂದ್ರಿಯ ಭಾಗ ಬೇರೆ, ಮಾತನಾಡಲಿಕ್ಕೆ ಕಾರಣವಾದ ನಾಲಿಗೆ ಏನಿದೆ ಅದು ಈ ಅಗ್ನಿ, ಅಗ್ನಿಹಿ ಅಂತ ಐತರೇಯ ಉಪನಿಷತ್ತೇ ಹೇಳ್ತದೆ. ಅಧ್ಯಾತ್ಮ ಅಗ್ನಿರ್ ವಾಗಾಖ್ಯ ಅಂತ ಹೀಗೆ ಅದ್ರ ಭಾಷ್ಯ ಕೂಡ ಹೇಳ್ತದೆ. ಆದ್ರಿಂದ ಅಂಥ ಅಗ್ನಿ ಇವನು ಕೂಡ ನಮ್ಮ ಶಿರಸ್ಸಿನಲ್ಲೇ ಇದ್ದಾನೆ. ನಾವು ಆವಾಗ ನೋಡಿದ್ದು ಕೇವಲ ಜ್ಞಾನೇಂದ್ರಿಯದ ಕುರಿತಾಗಿ, ಕಣ್ಣು, ಕಿವಿ, ಮೂಗು ಮತ್ತೆ ರಸನೇಂದ್ರಿಯ ಅಂತ. ಕರ್ಮೇಂದ್ರಿಯದ 5 ಕರ್ಮೇಂದ್ರಿಯಗಳಲ್ಲಿ ಒಂದು ವಾಕ್, ಅದರ ಅಭಿಮಾನಿಯಾದ ಅಗ್ನಿಯೂ ಕೂಡ ಈ ಶಿರಸ್ಸಿನಲ್ಲಿದ್ದಾನೆ. ಯಾಕೆಂದ್ರೆ ಇಂದ್ರಿಯವೂ ಅಲ್ಲೇ ಇದೆ. ಇದಲ್ಲದೆ ಗರುಡಶೇಷ ರುದ್ರ ಇದ್ದಾರೆ, ಪ್ರಾಣ ಇದ್ದಾನೆ, ಇಂದ್ರ ಇದ್ದಾನೆ. ಇದು ಹೆಚ್ಚಿಂದು. ಇವರೆಲ್ಲರೂ ಕೂಡ ಶ್ರೀ ಅಂತ ಕರೆಸ್ಕೊಂಡಿದ್ದಾರೆ. ಹೀಗೆ ಭಗವಂತ ಶ್ರೀಮಾನ್ ಅಂದ್ರೆ ಈ ಎಲ್ಲ ದೇವತೆಗಳನ್ನು ಉಳ್ಳವನು ಅಂತಲೇ ಅರ್ಥ. ಬ್ರಹ್ಮ, ವಾಯು ಇವರು ಕೂಡ ಬಂದರು. ಸ್ವಯಂ ಲಕ್ಷ್ಮಿ ಅಂತೂ ಇದ್ದೇ ಇದ್ದಾಳೆ, ನಾವು ಅದನ್ನ ಹಿಂದೆ ನೋಡಿದ್ದೇವೆ. ಲಕ್ಷ್ಮಿ, ಚತುರ್ಮುಖ ಮತ್ತೆ ಸರಸ್ವತಿಯರು, ಮತ್ತೆ ಮುಖ್ಯ ಪ್ರಾಣ ಭಾರತೀಯರು ಕೂಡ ಶ್ರೀ ಅಂತ ಕರೆಸ್ಕೊಂಡಿದ್ದಾರೆ. ಶಂರೂಪ ಮಾಶ್ರಿತ ವಾಯು ಶ್ರೀರಿತ್ಯೇವ ಚೋಚ್ಯತೆ ಅಂತ ಭಾರತೀಯ ಬಗ್ಗೆ ಶ್ರೀ ಅಂತ ವರ್ಣನೆ ಇದೆ. ಶಂ ಅಂದ್ರೆ ಸುಖರೂಪನಾದ ವಾಯುವನ್ನು ಆಶ್ರಯಿಸಿದ್ರಿಂದ ವಾಯು ಈ ಭಾರತೀಯನ್ನ ಶ್ರೀ ಅಂತ ಹೇಳ್ತಾರೆ ಅಂತ. ಆದ್ರಿಂದ ಶ್ರೀ ಅಂದ್ರೆ ಭಾರತೀಯೂ ಆದಳು, ಗರುಡಶೇಷ ರುದ್ರರಾದರು, ಇಂದ್ರನಾದ, ಅಗ್ನಿಯಾದ, ಸಪತ್ನೀಕರಾದ ಇವರೆಲ್ಲರೂ ಕೂಡ ಶ್ರೀ ಅಂತ ಕರೆಸ್ಕೊಂಡಿದ್ದಾರೆ ಅಂತ ನಾವು ತಿಳಿಬೇಕು. ಇವರೆಲ್ಲರೂ ಯಾರ ಅಧೀನರೋ ಅವನೇ ಶ್ರೀಮಾನ್. ಹೀಗೆ ನಮ್ಮ ತಲೆ ಅಂತನ್ನೋದು ಶಿರಸ್ಸಾಗಿ, ಉತ್ತಮಾಂಗ ಆಗಿ ಈ ಎಲ್ಲ ದೇವತೆಗಳಿಗೆ ಆಶ್ರಯ ಸ್ಥಾನವಾಗಿದೆ ಅಂತ ನಾವು ತಿಳಿಬೇಕು. ಹಾಗೆ ತಿಳಿದಾಗ ನಮಗೆ ಎಲ್ಲ ರೀತಿಯಾದ ವೇದಾದಿ ಸಂಪತ್ತು ಮತ್ತೆ ಇಂದ್ರಿಯ ಪಾಠವ ಅನ್ನೋ ಸಂಪತ್ತು ಕೂಡ ದೊರೀತದೆ. ಹೀಗೆ ಶ್ರೀ ಅನ್ನೋದು ಇಂದ್ರಿಯ ಆದಾಗ, ಶ್ರೀಮಾನ್ ಅಂದ್ರೆ ಇಂದ್ರಿಯ ಉಳ್ಳವನು, ಇಂದ್ರಿಯಗಳ ಅಧಿಪತಿ ಅಂತ ಅರ್ಥ. ಇಂದ್ರಿಯಗಳ ಅಧಿಪತಿ ಅನ್ನೋ ಅರ್ಥವನ್ನು ಈ ಬೃಹತಿ ಮಂತ್ರ
ಆಜಿಮ್ನ ಜಗ್ಮುಹು ಅಶ್ವಾಹ ಅಂತ ವರ್ಣನೆ ಮಾಡಿದೆ. ಇದೇ ಬೃಹತಿ ಮಂತ್ರ. ಅಶ್ವಾಹ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು. ಇವರೆಲ್ಲರೂ ಕೂಡ ಈ ಆಜಿ ತಮಗೆಲ್ಲರಿಗೂ ಸೀಮಾರೂಪನಾದಂಥ ಸಾಕಾಷ್ಠ ಸಾ ಪರಾಗತಿ ಅಂತ ಕರ್ಸ್ಕೊಂಡಿರುವಂಥ ಭಗವಂತನನ್ನ ತಲುಪಲಿಲ್ಲ ಅಂತ ಮಂತ್ರ ವರ್ಣನೆ ಮಾಡಿದೆ. ಇದು ಆ ಶ್ರೀಮಾನ್ ಅನ್ನೋ ನಾಮಕ್ಕೆ ಮೂರನೇ ಅರ್ಥ, ಇಂದ್ರಿಯಗಳ ಅಧಿಪತಿ ಅಂತ ಅರ್ಥ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರನೂ ಕೂಡ ಶ್ರೀಮಾನ್ ಅನ್ನೋದನ್ನು ಹೇಗೆ ವ್ಯಾಖ್ಯಾನಿಸಿದೆ, ಬೃಹತಿ ಮಂತ್ರದ ಒಂದು ತುಣುಕು ಆಜಿಮ್ನ ಜಗ್ಮುಹು ಅಶ್ವಾಹ ಅನ್ನೋ ಮಾತು, ಅದರ ವಿವರಣೆ. ಹೀಗೆ 3 ವಿವರಗಳನ್ನ ನನಗೆ ಕಂಡದ್ದನ್ನ ತಮ್ಮ ಎದುರಿಗೆ ಇಟ್ಟಿದ್ದೇನೆ. ಮೊದಲನೇ ಭಾಗದಲ್ಲಿ ಹೀಗೆ ಸ್ಪಷ್ಟವಾಗಿ ಪ್ರಮಾಣ ಪುರಸ್ಸರವಾಗಿ ಹೇಳಲಿಕ್ಕಾಗಿರಲಿಲ್ಲ. ಅದಕ್ಕಾಗಿ ಈಗ ಇದನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.